ವಿಜ್ಞಾನದ ಒಂದು ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ನಾವು ವಾಸಿಸುತ್ತಿರುವ ಈ ದೊಡ್ಡ ಯೂನಿವರ್ಸ್ ಬಗ್ಗೆ ನಾವು ಏನಂದುಕೊಂಡಿದ್ದೇವೋ ಅದು ಕೇವಲ ಒಂದು ಚಿಕ್ಕ ಪಾರ್ಟ್ ಮಾತ್ರವಾದರೆ, ನಿಮ್ಮಂತೆಯೇ ಇರುವ ಇನ್ನೊಬ್ಬರು ನಿಮ್ಮಂತೆಯೇ ಒಂದು ಲೈಫನ್ನು ಬೇರೊಂದು ಯೂನಿವರ್ಸ್ನಲ್ಲಿ ನಡೆಸುತ್ತಿದ್ದಾರೆ. ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ ಅಲ್ವಾ? ಆದರೆ ಇದು ಅವಳಿ ವಿಶ್ವ, ಮಲ್ಟಿವರ್ಸ್ ಥಿಯರಿ ಹೇಳುವ ಸ್ಟೋರಿ. ಬನ್ನಿ ಇದರ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಮಲ್ಟಿವರ್ಸ್ ಅಂದರೆ ನಮ್ಮ ಯೂನಿವರ್ಸ್ನಂತೆಯೇ ಇನ್ನೂ ಅನೇಕ ಯೂನಿವರ್ಸ್ ಅಸ್ತಿತ್ವದಲ್ಲಿದೆ ಅನ್ನೋ ಐಡಿಯಾ. ಇದು ಕೇವಲ ಸೈನ್ಸ್ ಫಿಕ್ಷನ್ ಅಥವಾ ಮೂವೀಸ್ನ ವಿಷಯ ಅಲ್ಲ. ಅನೇಕ ಸೈಂಟಿಸ್ಟ್ಗಳು ಗಂಭೀರವಾಗಿ ಸ್ಟಡಿ ಮಾಡುತ್ತಿರುವ ಒಂದು ಥಿಯರಿ. ನಮ್ಮ ಯೂನಿವರ್ಸ್ ಕೇವಲ ಒಂದು ಬಬಲ್ ಇದ್ದಂತಿದ್ದರೆ, ಅಂತಹ ಇನ್ನೂ ಮಿಲಿಯನ್ಸ್ ಗಟ್ಟಲೆ ಬಬಲ್ಸ್ ಬೇರೆ ಬೇರೆ ಟೈಮ್ನಲ್ಲಿ ಅಥವಾ ಸ್ಪೇಸ್ನಲ್ಲಿ ಅಸ್ತಿತ್ವದಲ್ಲಿರಬಹುದು. ನಮ್ಮ ಯೂನಿವರ್ಸ್ ಬಿಗ್ ಬ್ಯಾಂಗ್ನಿಂದ ಪ್ರಾರಂಭವಾಯಿತು ಅಂತ ನಿಮಗೆ ಗೊತ್ತು. ಆದರೆ ಬಿಗ್ ಬ್ಯಾಂಗ್ ನಂತರ ಯೂನಿವರ್ಸ್ ಅತಿ ವೇಗವಾಗಿ ಎಕ್ಸ್ಪ್ಯಾಂಡ್ ಆಯಿತು. ಈ ಪ್ರೋಸೆಸ್ನಿಂದ ನಮ್ಮ ಯೂನಿವರ್ಸ್ನಂತೆಯೇ ಬೇರೆ ಯೂನಿವರ್ಸ್ ಕೂಡ ಫಾರ್ಮ್ ಆಗಿರಬಹುದು ಅಂತ ಸಜೆಸ್ಟ್ ಮಾಡುತ್ತೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಒಂದು ಈವೆಂಟ್ಗೆ ಅನೇಕ ಪಾಸಿಬಿಲಿಟೀಸ್ ಇರುತ್ತೆ. ಒಂದು ಆಪ್ಷನ್ಸ್ ನಿಜವಾದರೆ ಬೇರೊಂದು ಯೂನಿವರ್ಸ್ನಲ್ಲಿ ಇನ್ನೊಂದು ಆಪ್ಷನ್ ನಿಜವಾಗಿರಬಹುದು. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಕೆಂಪು ಶರ್ಟ್ ಹಾಕ್ಕೊಂಡಿದ್ದರೆ ಇನ್ನೊಂದು ಯೂನಿವರ್ಸ್ನಲ್ಲಿ ನೀವು ನೀಲಿ ಶರ್ಟ್ ಹಾಕ್ಕೊಂಡಿರಬಹುದು. ಇದಕ್ಕೆ ಮೆನಿ ವರ್ಲ್ಡ್ಸ್ ಇಂಟರ್ಪ್ರಿಟೇಷನ್ ಅಂತಲೂ ಕರೀತಾರೆ. ಹಾಗೆಯೇ ಮಲ್ಟಿವರ್ಸ್ ಕಾನ್ಸೆಪ್ಟ್ನಲ್ಲಿ ಹಲವಾರು ಟೈಪ್ಸ್ಗಳಿವೆ. ಇನ್ಫೈನೈಟ್ ಯೂನಿವರ್ಸ್, ನಮ್ಮ ಯೂನಿವರ್ಸ್ನಂತೆಯೇ ಇರುವ ಅನೇಕ ಯೂನಿವರ್ಸ್ಗಳು, ಆದರೆ ಅವುಗಳಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇರಬಹುದು. ಬಬಲ್ ಯೂನಿವರ್ಸ್, ನಮ್ಮ ಯೂನಿವರ್ಸ್ ಒಂದು ದೊಡ್ಡ ಯೂನಿವರ್ಸ್ನ ಬಬಲ್ಸ್ಗಳಲ್ಲಿ ಒಂದು. ಮ್ಯಾಥಮೆಟಿಕಲ್ ಯೂನಿವರ್ಸ್, ನಮ್ಮ ಯೂನಿವರ್ಸ್ ಮ್ಯಾಥಮೆಟಿಕಲ್ ಲಾಗಳಿಂದ ಫಾರ್ಮ್ ಆಗಿರುವಂತೆ ಬೇರೆ ಲಾಸ್ಗಳಿಂದ ಫಾರ್ಮ್ ಆಗಿರುವ ಯೂನಿವರ್ಸ್ ಕೂಡ ಇರಬಹುದು. ಇದು ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಏಕೆಂದರೆ ನಮ್ಮ ಲೈಫ್ನಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಡಿಸಿಷನ್ ಸಹ ಬೇರೊಂದು ಯೂನಿವರ್ಸ್ನಲ್ಲಿ ಬೇರೆಯದೇ ರೀತಿಯಲ್ಲಿ ಸಂಭವಿಸಿರಬಹುದು. ನಿಮ್ಮ ಲೈಫ್ನಲ್ಲಿ ನೀವು ಬೇರೆ ಚಾಯ್ಸ್ ಮಾಡಿದರೆ ಏನಾಗುತ್ತಿತ್ತು ಅಂತ ಯೋಚಿಸುವುದುಂಟಾ? ಮಲ್ಟಿವರ್ಸ್ ಥಿಯರಿ ಪ್ರಕಾರ ಆ ಚಾಯ್ಸ್ ಮಾಡಿದ ಲೈಫ್ ಕೂಡ ಒಂದು ಯೂನಿವರ್ಸ್ನಲ್ಲಿ ಎಕ್ಸಿಸ್ಟ್ ಆಗಿರಬಹುದು. ಮಲ್ಟಿವರ್ಸ್ ಥಿಯರಿ ಇನ್ನೂ ಪ್ರೂವನ್ ಆಗಿಲ್ಲ, ಆದರೆ ಸೈಂಟಿಸ್ಟ್ಗಳು ಇದರ ಬಗ್ಗೆ ನಿರಂತರವಾಗಿ ರಿಸರ್ಚ್ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಇಂತಹ ಅನೇಕ ಯೂನಿವರ್ಸ್ ಇರಲು ಸಾಧ್ಯವೇ? ನಿಮ್ಮ ಒಪಿನಿಯನನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.